ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಾತನಾಡಲಿರುವ ವಿಷಯ ಮಿಥುನ ರಾಶಿಯವರ ಜೀವನದಲ್ಲಿ 2026ರಲ್ಲಿ ಸಂಭವಿಸಬಹುದಾದ ಒಂದು ಅತ್ಯಂತ ಸೂಕ್ಷ್ಮವಾದ ಆದರೆ ಭಯಾನಕ ಪರಿಣಾಮ ನೀಡುವ ಎಚ್ಚರಿಕೆ ಬಗ್ಗೆ. ಮಿಥುನ ರಾಶಿಯವರೇ, ಈ ಅಪಾಯ ದೊಡ್ಡ ಸದ್ದು ಮಾಡಿ ಬರೋದಿಲ್ಲ. ಇದು ಮೌನವಾಗಿ ನಿಮ್ಮ ಜೀವನದೊಳಗೆ ಪ್ರವೇಶ ಮಾಡುತ್ತೆ. ನಗುತ್ತಾ ಮಾತನಾಡುತ್ತಾ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಶಾಂತಿ, ನಿಮ್ಮ ಪ್ರಗತಿ ಮತ್ತು ನಿಮ್ಮ ವಿಶ್ವಾಸವನ್ನೇ ನಿಧಾನವಾಗಿ ಕಿತ್ಕೊಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರು ಅತ್ಯಂತ ಬುದ್ಧಿವಂತರು, ಚಾತುರ್ಯಶೀಲರು ಮತ್ತು ಮಾತಿನ ಮೂಲಕ ಜನರನ್ನು ಸೆಳೆಯುವ ಸಾಮರ್ಥ್ಯ ಹೊಂದಿದವರು. ನೀವು ಯಾವುದನ್ನಾದರೂ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು ವಿಷಯ ಅರ್ಥವಾದರೆ ಅದರಲ್ಲಿ ನಿಮಗೆ ಪಕ್ಕ ಹಿಡಿತ ಬರುತ್ತೆ. ಇದೇ ಕಾರಣಕ್ಕೆ ನೀವು ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಬೇಗನೆ ಗಮನವನ್ನು ಸೆಳಿತೀರಾ. ಆದರೆ ಇದೇ ನಿಮ್ಮ ಶಕ್ತಿ ಕೆಲವರಿಗೆ ಅಪಾಯವಾಗಿ ಕಾಣುತ್ತೆ. 2026ರಲ್ಲಿ ಮಿಥುನ ರಾಶಿಗೆ ಬರುವ ಗ್ರಹ ಚಲನೆಗಳು ಎರಡು ಮುಖಗಳನ್ನು ಹೊಂದಿವೆ. ಒಂದು ಕಡೆ ದೊಡ್ಡ ಅವಕಾಶಗಳು, ಮತ್ತೊಂದು ಕಡೆ ದೊಡ್ಡ ಎಚ್ಚರಿಕೆ. ಗುರು ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ತೀಕ್ಷ್ಣವಾಗುತ್ತೆ. ಹೊಸ ಐಡಿಯಾಗಳು, ಹೊಸ ಸಂಪರ್ಕಗಳು, ಹೊಸ ಕೆಲಸದ ಅವಕಾಶಗಳು ನಿಮ್ಮ ಹತ್ತಿರ ಬರುತ್ತೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಮಾತುಗಳನ್ನೇ ನಿಮ್ಮ ವಿರುದ್ಧ ಬಳಸುವ ವ್ಯಕ್ತಿಯೊಬ್ಬ ನಿಮ್ಮ ಸುತ್ತಲೇ ಇರಬಹುದು. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಒಬ್ಬ ತಿರುವ ಒಂದು ಶತ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ನಿಮ್ಮ ಶತ್ರುವಾಗಿ ನಿಮಗೆ ಕಾಣಿಸೋದಿಲ್ಲ. ಅವನು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಆಫೀಸ್ ಕೊಲೀಗ್ ಆಗಿರ್ಬೋದು, ಅಥವಾ ನಿಮ್ಮ ವಿಶ್ವಾಸ ಪಾತ್ರ ವ್ಯಕ್ತಿಯೇ ಆಗಿರಬಹುದು. ನಿಮ್ಮೊಂದಿಗೆ ಹಾಸ್ಯವಾಗಿ ಮಾತನಾಡ್ತಾನೆ, ನಿಮ್ಮ ಮಾತುಗಳಿಗೆ ತಲೆ ಆಡಿಸ್ತಾನೆ. ಆದರೆ ಒಳಗೊಳಗೆ ನಿಮ್ಮ ಪ್ರತಿಯೊಂದು ಮಾತು, ಪ್ರತಿಯೊಂದು ಪ್ಲ್ಯಾನನ್ನು ಗಮನಿಸ್ತಾ ಇರ್ತಾನೆ. ನೀವು ಮಾಡಿದ ಸಣ್ಣ ಮಾತನ್ನು ಅವನು ದೊಡ್ಡದಾಗಿ ಮಾಡಿ ಇತರರ ಮುಂದೆ ತಪ್ಪಾಗಿ ಹೇಳುವ ಸಾಧ್ಯತೆ ಇದೆ. ನಿಮ್ಮ ಮಾತುಗಳನ್ನು ತಿರುವು ಮಾಡಿ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಅದಕ್ಕಾಗಿ 2026 ಮಿಥುನ ರಾಶಿಯವರು ಅತಿಯಾದ ಮಾತು, ಅತಿಯಾದ ನಂಬಿಕೆ ಕಡಿಮೆ ಮಾಡಿಕೊಳ್ಳಿ. ಆರ್ಥಿಕವಾಗಿ ಈ ವರ್ಷ ನಿಮಗೆ ದೊಡ್ಡ ಬದಲಾವಣೆ ತರುತ್ತೆ. ಇದುವರೆಗೆ ಹಣ ನಿಲ್ಲದೆ ಹೋಗ್ತಿತ್ತು ಅನ್ನೋರು ಈಗ ಸ್ವಲ್ಪ ಸ್ಥಿರತೆಯನ್ನು ಕಾಣ್ತಾರೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಫ್ರೀಲಾನ್ಸ್, ಕಮ್ಯುನಿಕೇಷನ್, ಟ್ರೇಡಿಂಗ್, ಮೀಡಿಯಾ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಒಂದು ಉತ್ತಮ ಅವಕಾಶಗಳನ್ನು ಸಿಗುತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ತಕ್ಷಣ ಲಾಭ ಎಂಬ ಒಂದು ಆಮಿಷಕ್ಕೆ ಬಿದ್ದು ಹಣ ಹೂಡಿಕೆ ಮಾಡಿದರೆ ನಷ್ಟವಾಗುವ ಸಾಧ್ಯತೆ ಹೆಚ್ಚು ಇರುತ್ತೆ. ಹಣದ ವಿಚಾರದಲ್ಲಿ ಯಾರ ಮಾತಿಗೂ ನೀವು ತಕ್ಷಣ ಒಪ್ಪಿಗೆ ಕೊಡೋದಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ ಚೆಕ್ ಮಾಡದೆ ಸಹಿ ಮಾಡೋದಕ್ಕೆ ಹೋಗಬೇಡಿ. ಆನ್ಲೈನ್ ವ್ಯವಹಾರಗಳಲ್ಲಿ ವಿಶೇಷ ಜಾಗ್ರತೆ ಅಗತ್ಯವಾಗಿರುತ್ತೆ. ಒಂದು ಸಣ್ಣ ಅಜಾಗರೂಕತೆ ಏನಿದೆ ಅದು ನಿಮ್ಮ ದುಡಿತವನ್ನೇ ಅಪಾಯಕ್ಕೆ ತಳ್ಳಬಹುದು. ಇನ್ನು ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ 2026ರಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಕೆಲಸದ ಒತ್ತಡ ಇದ್ದರೂ ನಿಮ್ಮ ಪ್ರತಿಭೆ ಮೇಲಾಧಿಕಾರಿಗಳ ಗಮನಕ್ಕೆ ಬರುತ್ತೆ. ಪ್ರಮೋಷನ್ ಅಥವಾ ಸ್ಥಾನಮಾನ ಬದಲಾವಣೆ ಸಾಧ್ಯತೆ ಇದೆ. ಆದರೆ ನಿಮ್ಮ ವಿರುದ್ಧ ಮಾತನಾಡುವವರು ಕೂಡ ಇರ್ತಾರೆ. ಅದಕ್ಕಾಗಿ ನಿಮ್ಮ ಕೆಲಸದ ಮೇಲೆ ಮಾತ್ರ ನೀವು ಗಮನವನ್ನು ಕೊಡಿ. ಅನಗತ್ಯ ವಿವಾದಗಳಿಂದ ದೂರ ಇದ್ಬಿಡಿ. ಇನ್ನು ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು ಲಾಭ ತರುತ್ತೆ. ಆದರೆ ಎಲ್ಲರನ್ನೂ ನೀವು ನಂಬೋದಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ಮಾಡುವ ಮೊದಲು 1000 ಬಾರಿ ಯೋಚನೆ ಮಾಡಿ. ಒಪ್ಪಂದಗಳಲ್ಲಿ ಸ್ಪಷ್ಟತೆ ಇರಲಿ. ಮಾತಿನ ಮೇಲೆ ನಂಬಿಕೆ ಇಡೋದು ಈ ವರ್ಷ ಅಪಾಯಕಾರಿ ಆಗಿರಬಹುದು. ಇನ್ನು ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಮಿಶ್ರ ಫಲಿತಾಂಶಗಳು ಬರುತ್ತೆ. ಒಂದೆಡೆ ಸಂತೋಷ, ಮತ್ತೊಂದೆಡೆ ಅಸಮಾಧಾನ. ನಿಮ್ಮ ಮಾತುಗಳು ಕುಟುಂಬದವರ ಮನಸ್ಸಿಗೆ ನೋವು ನೀಡುವಂತೆ ನೀವು ಯಾವಾಗಲೂ ನೋವು ನೀಡಬಾರ್ದು. ಆ ಥರ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ ಸಿಗ್ಬೋದು. ಆದರೆ ಈಗಾಗಲೇ ವಿವಾಹ ಆದವರಿಗೆ ಒಂದು ಕಮ್ಯುನಿಕೇಷನ್ ಕೊರತೆಯಿಂದ ಸಮಸ್ಯೆಗಳು ಉಂಟಾಗಬಹುದು. ಪ್ರಯಾಣ ಮಾಡುವ ಮಿಥುನ ರಾಶಿಯವರು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತೆ. ವಾಹನ ಚಾಲನೆ ಮಾಡುವಾಗ ಗಮನ ಅಗತ್ಯವಾಗಿರುತ್ತೆ. ಅತಿಯಾದ ಆತುರದಿಂದ ಮಾಡಿದ ನಿರ್ಧಾರಗಳು ಅಪಾಯಕ್ಕೆ ಕಾರಣ ಆಗಬಹುದು. ಮನೆ ಹೊರಗಡೆ ಹೋಗುವಾಗ ಯಾವಾಗಲೂ ನೀವು ದೇವರ ನಾಮಸ್ಮರಣೆ ಮಾಡಿ ಹೊರಡೋದು ಉತ್ತಮವಾಗಿರುತ್ತೆ.
ಈ ಅಪಾಯದಿಂದ ರಕ್ಷಣೆ ಪಡೆಯೋದಕ್ಕೆ ಕೆಲವು ಪರಿಹಾರಗಳನ್ನು ಪಾಲಿಸಬೇಕು. ಬುಧವಾರ ವಿಷ್ಣು ಸಹಸ್ರನಾಮ ಅಥವಾ ಓಂ ಬುಧಾಯ ನಮಃ ಎಂಬ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದರೆ ಒಳ್ಳೆಯದಾಗುತ್ತೆ. ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಬುಧ ದೋಷ ಶಮನಕ್ಕೆ ಸಹಕಾರಿಯಾಗಿರುತ್ತೆ. ಇನ್ನು ಶನಿವಾರ ಹನುಮಾನ್ ಚಾಲಿಸ ಪಠನೆ ಮಾಡಿದರೆ ಶತ್ರು ಭಯ ದೂರವಾಗುತ್ತೆ. ಪ್ರತಿದಿನ ಮನೆ ದೇವರ ಮುಂದೆ ಒಂದು ದೀಪ ಹಚ್ಚಬೇಕು. ಮನಸ್ಸಿನಲ್ಲಿ ಶಾಂತಿಯಿಂದ ಬೇಡ್ಕೊಳ್ಬೇಕು. ಮಿಥುನ ರಾಶಿಯವರೇ, ನೀವು ಎಚ್ಚರಿಕೆಯಿಂದ ನಡೆದುಕೊಂಡ್ರೆ 2026 ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವ ವರ್ಷವಾಗಿರುತ್ತೆ. ನಿಮ್ಮ ವಿರುದ್ಧ ಕುತಂತ್ರ ಮಾಡಿದವರೇ ತಮ್ಮ ತಪ್ಪಿನ ಫಲವನ್ನು ಅನುಭವಿಸುವ ಸಮಯ ಬರುತ್ತೆ. ನಿಮ್ಮ ಬುದ್ಧಿ, ನಿಮ್ಮ ಮಾತಿನ ಶಕ್ತಿ, ದೇವರ ಕೃಪೆ ನಿಮ್ಮ ರಕ್ಷಣೆಯಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಅಥವಾ ಫ್ರೆಂಡ್ಸ್ ಯಾರ್ಯಾರು ಮಿಥುನ ರಾಶಿಯವರಿದ್ದಾರಲ್ಲ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.